ಚಿತ್ರದುರ್ಗದ ರುಡ್ಸೆಟ್ ಸಂಸ್ಥೆಯಲ್ಲಿ ನಿನ್ನೆ ಆಯೋಜಿಸಿದ್ದ ವಿಶ್ವ ಯುವ ಕೌಶಲ್ಯ ದಿನದ ಸಂಭ್ರಮಾಚರಣೆ ಕಾರ್ಯಕ್ರಮವನ್ನು ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಸಿಎಸ್ ಗಾಯತ್ರಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕಿ ಜಯಲಕ್ಷ್ಮಿ, ಲೀಡ್ ಬ್ಯಾಂಕ್ ಜಿಲ್ಲಾ ವ್ಯವಸ್ಥಾಪಕ ಎಂಪಿ ಪ್ರವೀಣ್, ಎನ್ಆರ್ಎಲ್ಎಂ ಜಿಲ್ಲಾ ವ್ಯವಸ್ಥಾಪಕ ಯೋಗೇಶ್ವರಪ್ಪ, ಜಿಲ್ಲಾ ಕಾರಾಗೃಹ ಅಧೀಕ್ಷಕ ಸಿದ್ದರಾಮ ಬಿ, ರುಡ್ಸೆಟ್ ಸಂಸ್ಥೆಯ ನಿರ್ದೇಶಕ ಎಚ್ಟಿ ಬಸವರಾಜ್ ಅಶೋಕಪ್ಪ ಮತ್ತು ಉಪನ್ಯಾಸಕ ತೋಟಪ್ಪ ಎಸ್ ಗಾಣಿಗೇರ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಯಶಸ್ವಿ ಉದ್ಯಮಿಗಳಾದ ಅಭಿಷೇಕ್, ತಿಪ್ಪೇಸ್ವಾಮಿ, ಮಧುಕೇಶವ, ಇಂದುಪ್ರಸಾದ್, ವರ್ಷಿಣಿ, ಶ್ವೇತಾ, ಉಮಾದೇವಿ ಹಾಗೂ ಪಾರ್ವತಮ್ಮ ಮುಂತಾದವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಬಳಿಕ ಸಿಎಸ್ ಗಾಯತ್ರಿ, ಕೌಶಲ್ಯವೇ ಜೀವನದ ನಿಜವಾದ ಶಕ್ತಿ, ಯುವ ಜನತೆ ಕೇವಲ ಎಂಜಿನಿಯರಿಂಗ್, ವೈದ್ಯಕೀಯ ಕ್ಷೇತ್ರಗಳಿಗೆ ಸೀಮಿತವಾಗದೆ ಸ್ವಾವಲಂಬಿ ಜೀವನಕ್ಕೆ ನೆರವಾಗುವ ನಾನಾ ಕೌಶಲ್ಯಾಧಾರಿತ ಕೋರ್ಸ್ಗಳ ಕಡೆಗೆ ಗಮನ ಹರಿಸಬೇಕು ಎಂದರು. ಅಡಿಗೆ ಮಾಡಿದ್ರೆ ಅದು ಸ್ಕಿಲ್ ಅಂತಂದ್ರೆ ಅದು ನಾವು ಹೋಗ್ಬಿಟ್ಟು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸಲ್ಲೇ ಚೆನ್ನಾಗಿ ಕಲ್ತು ಬರ್ಬೇಕಂತಲ್ಲ, ಅಡಿಗೆ ಮಾಡೋದ್ರಲ್ಲೇ ಚೆನ್ನಾಗಿ ಮಾಡ್ತಾರೆ, ಅದಕ್ಕೇನು ಪ್ರಪೋರ್ಷನೇಟ್ ಹಾಕೋದ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ರೆ ದಟ್ ಈಸ್ ಆಲ್ಸೋ ಒನ್ ಆಫ್ ದಿ ಸ್ಕಿಲ್. ಸಿದ್ದರಾಮ ಬಿ ಪಾಟೀಲ್, ಯಶಸ್ವಿ ಉದ್ಯಮಿಯಾಗಿಂತ ಬುದ್ಧಿವಂತಿಕೆ ಮತ್ತು ಚುರುಕುತನ ಮುಖ್ಯ. ಸ್ವಂತ ಉದ್ಯಮಕ್ಕೆ ಬ್ರ್ಯಾಂಡ್ ಹಾಗೂ ಲೋಗೋ ರೂಪಿಸಿಕೊಳ್ಳಬೇಕು. ವೃತ್ತಿಯಲ್ಲಿ ದಕ್ಷತೆ ಹಾಗೂ ನೈಪುಣ್ಯತೆ ಸಾಧಿಸಬೇಕು ಎಂದರು. ಒಂದು ಹಾದಿ ಪಕ್ಕದಲ್ಲಿ ಒಂದು ಡಾಬಾ ಇಟ್ಕೊಂಡು ಚಿಕನ್ ಮಾರಾಟ ಶುರು ಮಾಡ್ತಾನೆ 1939ನಲ್ಲಿ. ಆವಾಗಿಂದ ಇವಾಗಿನವರೆಗೆ ನಾವು ಸಂಸ್ಥೆಯ ವಿಭಾಗಗಳು ಎಷ್ಟಿದಾವೆ ಅಂದರೆ ಭಾರತದಲ್ಲೇ 25,000 ಕೌಂಟರ್ಗಳಿವೆ. ದೂರದರ್ಶನದೊಂದಿಗೆ ಫಲಾನುಭವಿಗಳಾದ ಉಮಾದೇವಿ, ರುಡ್ಸೆಟ್ನಲ್ಲಿ ತರಬೇತಿ ಪಡೆದು ಎನ್ಆರ್ಎಲ್ಎಂ ಯೋಜನೆಯಡಿ ವಿವಿಧ ಚಟ್ನಿ ತಯಾರಿಸುವ ಸ್ವಂತ ಉದ್ಯಮ ಆರಂಭಿಸಿದ್ದೇವೆ. ಕೇಂದ್ರ ಸರ್ಕಾರದಿಂದ ಲಖಪತಿ ದೀದಿಯಾಗಿ ಆಯ್ಕೆಯಾಗಿ ದೆಹಲಿಗೂ ಹೋಗಿ ಬಂದಿರುವುದು ಸಂತಸ ತಂದಿದೆ ಎಂದರು. ಸದಸ್ಯ ಬೇಡ ಮಾಡ್ತಾ ಇದ್ದಾರೆ. ನಮ್ಗೆ ಇವಾಗ ಮಾರ್ಕೆಟಿಂಗ್ ಚೆನ್ನಾಗೈತೆ. ನಾನಾದ್ರೂ ಇವು 30 ವರ್ಷಕ್ಕಿಲ್ಗೂ ಇದೇ ಕೆಲಸ ಮಾಡೋದಕ್ಕೆ ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಹೊಳಲ್ಕೆರೆ ತಾಲೂಕಿನ ಚೆಕ್ಕಂದವಾಡಿ ಪಾರ್ವತಮ್ಮ ಈ ಸಂಸ್ಥೆಯಲ್ಲಿ ಟೈಲರಿಂಗ್, ಎಂಬ್ರಾಯ್ಡರಿ ತರಬೇತಿ ಪಡೆದು ಸ್ವಂತ ಉದ್ಯಮ ಆರಂಭಿಸಿದ್ದು ಜೀವನಕ್ಕೆ ತುಂಬಾ ಅನುಕೂಲವಾಗಿದೆ ಎಂದರು. ನನ್ನಲ್ಲಿರೋ ಸ್ಕಿಲ್ನ ನಾನು ರುಡ್ಸೆಟ್ ಅಲ್ಲಿ ಯಾವ ತರ ಬಿಡು ಒಂದೇ ಸಾಕು ಮಾಡ್ಕೊಂಡಿರೋಣ ಅಂತಿದ್ದೆ ನಾನು ಟೈಲರಿಂಗ್ ಇದರಲ್ಲಿ. ಬಟ್ ಇಲ್ಲಿ ಬಂದು ನಾನು ಎಂಬ್ರಾಯ್ಡರಿ ಕಲ್ತ ಮೇಲೆ ನಾನು ಎಲ್ಲ ಓನ್ ಆಗಿ ನಾನೇ ಇನ್ನೂ 2 ಜನನ ಇಟ್ಕೊಂಡು ನಾನು ಕೆಲಸನೂ ಕೊಟ್ಟು ನಾನು ಕೆಲಸ ತಗೊಂಡು ಇದರಲ್ಲಿ ತುಂಬಾ ಮುಂದುವರೆದಿದ್ದೀನಿ ಸರ್. ನಾನು ಇನ್ನೂ 2 ಮಿಷಿನ್ ತಗೊಂಡು ಮಾಡಬೇಕು ಅಂತ ಇದ್ದೀನಿ. ನಾನು ಇನ್ನು ಹ್ಯಾಂಡ್ ವರ್ಕಿಗೆ ಇನ್ನೂ 2 ಜನ ಇಟ್ಟು ಮಾಡಬೇಕು ಅಂತ ಇದ್ದೀನಿ. ಇದರಲ್ಲಿ ನಾನು ತುಂಬಾ ಚೆನ್ನಾಗಿ ಸಕ್ಸಸ್ ಆಗಿದ್ದೀನಿ ಸರ್. ಹೊಳಲ್ಕೆರೆಯ ತಿಪ್ಪೇಸ್ವಾಮಿ, ಕೇಂದ್ರ ಸರ್ಕಾರದ ಮುದ್ರಾ ಯೋಜನೆಯಡಿ 1 ಲಕ್ಷ ರೂಪಾಯಿ ಸಾಲ ಪಡೆದು ಮೊಬೈಲ್ ರಿಪೇರಿ ಶಾಪ್ ನಡೆಸುತ್ತಿದ್ದೇನೆ. ಇದರಿಂದ ವ್ಯವಹಾರ ಉತ್ತಮವಾಗಿ ನಡೆಯುತ್ತಿದೆ ಎಂದರು. ಹಳ್ಳಿ ಜನಗಳಿಗೂ ಸ್ವಲ್ಪ ರುಡ್ಸೆಟ್ ಕಡೆಯಿಂದ ತುಂಬ ಇದೀಗ ಸರ್ 1 ಲಕ್ಷ ತಗೊಂಡಿದ್ದೆ ಸರ್. ಹಾಂ, ಅಂದರೆ ಚೆನ್ನಾಗಿದೆ ಸರ್. ದುಡಿಮೆನೂ ಚೆನ್ನಾಗಿದೆ, ಹಿಂಗೂ ಮೇಂಟೈನ್ ಆಗುತ್ತೆ ಸರ್.